इस बार 400 पार, 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 पहले ये बोलते अच्छे दिन आएंगे, अच्छे दिन आएंगे। इस बार तुरंत क्या हो गया? इस बार 400 पार आपके, इस बार 400 पार, इस बार 400 पार। अब की बार 400 ಪಾರ್ ಈ ಸ್ಲೋಗನ್ ನಿಧಾನವಾಗಿ ಹುಚ್ಚು ಹಿಡಿಸ್ತಿದೆಯಾ? ಯಾಕಂದ್ರೆ 400 ಅನ್ನುವಂಥದ್ದು ಸುಮಾರು 75%ಗಿಂತ ಹೆಚ್ಚಿನ ಸ್ಥಾನಗಳನ್ನು ಪಡಿಬೇಕಾದಂತಹ ಅತಿ ಕ್ಲಿಷ್ಟಕರವಾದಂತಹ ಸಾಧನೆ. ಅದು ಸಾಧ್ಯನಾ ಅಸಾಧ್ಯನಾ ಚರ್ಚೆ ಆಗ್ತಿದೆ. ಸುಲಭಕ್ಕೆ 400 ಸ್ಥಾನಗಳನ್ನು ಗೆಲ್ಲೋದು ಸಾಧ್ಯವೇ ಇಲ್ಲ. ಇಂದಿರಾ ಗಾಂಧಿ ಅವರ ನಿಧನದ ನಂತರ ಒಂದೇ ಒಂದು ಸಲ ಅದು ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ 400ಕ್ಕೂ ಅಧಿಕ ಸ್ಥಾನಗಳನ್ನು ಪಡ್ಕೊಂಡಿತ್ತು. ಅಂಥದ್ದೇ ಸಾಧನೆಯನ್ನ ಸಾಕ್ಷಾತ್ ಅಜಾತ ಶತ್ರು ಎಲ್ಲ ಪಕ್ಷಗಳು ಕೂಡ ಪೂಜ್ಯ ಭಾವದಿಂದ ಕಾಣುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅಷ್ಟು ಸ್ಥಾನಗಳನ್ನು ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಆದ್ರೆ ಮೋದಿ ಅವರು ಬಹುಪಾಲು ಗೇಲಿಗೆ ಒಳಗಾಗ್ತಿರುವಂತಹ, ಬಹುಪಾಲು ಅವರ ಪಾಂಡಿತ್ಯದ ವಿಚಾರವಾಗಿ ಚರ್ಚೆಗೆ ಒಳಗಾಗ್ತಿರುವಂತಹ, ಬಹುಪಾಲು ವಿರೋಧಿಗಳು ಕೂಡ ಅವರನ್ನ ಟೀಕಿಸ್ತಿರುವಂತಹ ವ್ಯಕ್ತಿ. ಯಾಕಂದ್ರೆ ವಾಜಪೇಯಿ ಅವರು ಯಾವ ಸ್ಥಾನದಲ್ಲಿರ್ತಾರೋ ಮೋದಿ ಅವರನ್ನ ಅವರ ಜಾಗಕ್ಕೆ ಹೋಲಿಕೆ ಮಾಡೋದಾಗ್ಲಿ, ಅವರಿಗೆ ಸಮನಾಗಿ ನೋಡೋದಾಗ್ಲಿ ಅತ್ಯಂತ ಮೂರ್ಖತನದ ಮುಠಾಳತನದ ಕೆಲಸ ಆಗತ್ತೆ. ಅದು ತಪ್ಪಾಗತ್ತೆ. ಮೋದಿಯವರು ವಾಜಪೇಯಿ ಅವರು ಒಂದೇ ಅನ್ನುವಂಥದ್ದೇ ತಪ್ಪಾಗತ್ತೆ. ಆದ್ರೆ ಉತ್ತರ ಭಾರತದ ಎಲ್ಲೋ ಒಂದು ಕಡೆ, ಯಾಕಂದ್ರೆ ವಿಡಿಯೋ ವೈರಲ್ ಆಗ್ತಿದೆ, ಅಬ್ ಕಿ ಬಾರ್ 400 ಪಾರ್ 400 ಪಾರ್ ಅಂತ ಒಬ್ಬರಿಗೆ ಹುಚ್ಚು ಹಿಡಿದಿದೆ. ಅದು ರೀಲ್ಸ್ ಇರಬಹುದು, ಅಥವಾ ಅದೊಂದು ಡ್ರಾಮಾ ಇರಬಹುದು, ಅಥವಾ ಅದೊಂದು ಸತ್ಯ ಘಟನೆನೇ ಇರಬಹುದು. ಆದ್ರೆ ವಿಡಿಯೋ ವೈರಲ್ ಆಗ್ತಿದೆ. ಮಧ್ಯವಯಸ್ಕ ವ್ಯಕ್ತಿಯೊಬ್ರು ಅಬ್ ಕಿ ಬಾರ್ 400 ಪಾರ್ 400 ಪಾರ್ ಅಂತ ಒಂದೇ ಸಮನೆ ಕಿರಿಸ್ತಾ ಇರ್ತಾರೆ. ಅವರನ್ನ ಕರ್ಕೊಂಡ್ಬಂದು ಡಾಕ್ಟರ್ ಹತ್ರ ತೋರಿಸ್ತಾರೆ. ಡಾಕ್ಟರ್ ಹತ್ರ ತೋರಿಸಿದಾದ್ಮೇಲೆ ನರ್ಸ್ ಬಂದು ಒಂದು ಇಂಜೆಕ್ಷನ್ ಮಾಡ್ತಾರೆ. ಆ ಒಂದು ಸಣ್ಣ ಆಕ್ಟ್ ಅಥವಾ ಆ ಒಂದು ದೃಶ್ಯ, ಆ ಕ್ಲಿಪ್ ನೋಡಿದಾಗ ಇಲ್ಲ, ಇದು ಅತಿಯಾದ ಓಲೈಕೆ, ಅತಿಯಾದ ಅಭಿಮಾನದ ಕಾರಣಕ್ಕೆ ಇಂಥದ್ದೊಂದು ಘಟನೆ ನಡೆದಿರಬಹುದು, ಇಂತಹ ಘಟನೆ ನಡೀಬಹುದು ಅನ್ನುವಂತಹ ಒಂದು ಅಂಶ ಕಣ್ಮುಂದೆ ಬಂದು ನಿಲ್ಲತ್ತೆ. ಯಾಕೆ ಹೀಗಾಗ್ತಿದೆ? ಅಸಾಧ್ಯ ಅನ್ನುವಂಥದ್ದನ್ನ ಸಾಧ್ಯ ಅಂತ ವಾದಿಸುವಂಥದ್ದು ಇದೆಯಲ್ಲ, ಅದು ಹುಚ್ಚುತನ ಆಗತ್ತೆ. ಇಲ್ಲ, ಮೋದಿ ಅವರು ಅವರ ಆಡಳಿತ ವೈಖರಿಯನ್ನ ನೋಡಿ ಜನ ಕಳೆದ ಚುನಾವಣೆಗಿಂತ 303ಕ್ಕಿಂತ ಜಾಸ್ತಿ 350 ಸ್ಥಾನ ಗೆಲ್ತಾರೆ ಅನ್ನುವಂಥದ್ದು ಒಂದು ಕಡೆ. ಇಲ್ಲ, ಅಷ್ಟು ಸ್ಥಾನ ಗೆಲ್ಲೋಕ್ಕಾಗಲ್ಲ, ಅವರು ಒಂದು 45 ಸ್ಥಾನ ಕಳ್ಕೋತಾರೆ, ಅವರು ಒಂದು 260 270ಕ್ಕೆ ಬಂದು ನಿಲ್ತಾರೆ ಅನ್ನುವಂಥದ್ದು ಮತ್ತೊಂದು ವಾದ. ಆದ್ರೆ ಕಳೆದ ಚುನಾವಣೆಗಿಂತ ಹೆಚ್ಚು 97 ಸ್ಥಾನಗಳನ್ನ ಬರೀ ಬಿಜೆಪಿ ಗೆಲ್ಲುತ್ತೆ ಅನ್ನೋದಿದೆಯಲ್ಲ, ಅದು ಅಸಾಧ್ಯದ ಮಾತು. ಯಾಕೆ ಹೀಗಾಗತ್ತೆ? ಆ ವಿಡಿಯೋದಲ್ಲಿ ಡಾಕ್ಟ್ರು ಕೂಡ ಒಬ್ರು ಹೇಳ್ತಾರೆ, ಅಚ್ಚೆ ದಿನ ಬರುತ್ತೆ ಸುಮ್ಮನೆ ಇರಪ್ಪ, ಅಚ್ಚೆ ದಿನ ಬರುತ್ತೆ ಸುಮ್ಮನೆ ಇರು ಅಂತ. ಅಷ್ಟರ ಮಟ್ಟಿಗಿನ ಗೀಳು, ಹುಚ್ಚು ಯಾಕೆ ಬಂತು? ಒಂದು ಅತಿಯಾದ ಅಭಿಮಾನ, ಯಾವುದನ್ನೂ ಕೂಡ ಅತಿಯಾಗಿ ಹಚ್ಕೋಬಾರ್ದು. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳುವಂಥದ್ದು ಕೂಡ ಮೂರ್ಖತನ ಆಗತ್ತೆ. ಬಿಜೆಪಿ 400 ಗೆಲ್ಲುತ್ತೆ ಅನ್ನುವಂಥದ್ದು ಕೂಡ ಮೂರ್ಖತನ ಆಗತ್ತೆ. ಅತಿಯಾದ ಅಭಿಮಾನ, ಅತಿಯಾದ ವ್ಯಕ್ತಿ ಪೂಜೆ, ಅತಿಯಾದ ಭ್ರಮೆ, ಇವೆಲ್ಲವೂ ಕೂಡ 400ರ ಹುಚ್ಚು ಹಿಡಿಸಬಹುದು. ಈ ವಿಡಿಯೋ ಕಾಲ್ಪನಿಕ ಇರಬಹುದು, ಅಥವಾ ಡ್ರಾಮಾ ಇರಬಹುದು, ಅಥವಾ ನಿಜ ಇರಬಹುದು. ಆದರೆ ಈ ವಿಡಿಯೋ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು ಒಂದು ಕಡೆ ಮೋದಿ ಅವರು, ಮತ್ತೊಂದು ಕಡೆ ಎಲ್ಲರ ಮನಸ್ಸು, ಮತ್ತೊಂದು ಕಡೆ ಮತದಾರರ ಮನಸ್ಸು ಮತ್ತು ಮೋದಿ, ಈ ಮೂರು ಅಂಶಗಳನ್ನ ಮುಂದಿಟ್ಕೊಂಡೇ ಯೋಚನೆ ಮಾಡ್ಬೇಕಾಗತ್ತೆ. ಸಾಧ್ಯವೇ ಆಗೋದಿಲ್ಲ ಅನ್ನೋದನ್ನ ಸಾಧ್ಯ ಅಂತ ಭ್ರಮಿಸಿ ಅತಿಯಾದ ವಿಶ್ವಾಸದಲ್ಲಿ, ಅತಿಯಾದ ನಂಬಿಕೆಯಲ್ಲಿ, ಅತಿಯಾದ ಅಭಿಮಾನದಲ್ಲಿ ತಲೆಗೆ ಮಗದೊಂದು ವಿಚಾರವನ್ನ ಯೋಚನೆ ಮಾಡದೆ ಬರೀ 400 ಪಾರ್ 400 ಪಾರ್ 400 ಪಾರ್ ಅಂತಿದ್ರೆ ಯಾರಿಗೆ ಆಗ್ಲಿ, ಅದು ಬಿಜೆಪಿಯ ಮೋದಿಯ ಅಭಿಮಾನಿಗಳಿರಬಹುದು, ಅಥವಾ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಅಭಿಮಾನಿಗಳೇ ಇರಬಹುದು, ಅವರಿಗೆ ಇದು ಹುಚ್ಚು ಹಿಡಿಸಬಹುದು. ಒಂದು ಹಂತಕ್ಕೆ ಯೋಚನೆ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ಎಲ್ಲರೂ ಕೂಡ ಮತ ಹಾಕಿ ಬಂದಿರ್ತಾರೆ. ಆ ಮತದ
ಮೌಲ್ಯ ಎಷ್ಟು ಅನ್ನೋದು 4ನೇ ತಾರೀಕು ಗೊತ್ತಾಗತ್ತೆ. ಆದ್ರೆ ಅದನ್ನ ಹುಚ್ಚಿನ ಅತಿರೇಕಕ್ಕೆ ಎಳ್ಕೊಂಡು ಹೋಗೋದಿದೆಯಲ್ಲ, ಅದು ಅತಿ ದೊಡ್ಡ ಹುಚ್ಚಾಗತ್ತೆ.